ಇಷ್ಟಪಡ್ತೀರಲ್ಲ. ಈಗ ಇದು ತಗೊಂಡೋಗಿ ಎಷ್ಟು ಗಂಟೆವರೆಗೂ ಮಾರ್ತೀರಾ? 2-2:30 ತನಕ ಎಲ್ಲನೂ. ಎಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೀರಾ ಈ ಬ್ಯಾಗ್? 6-7 ಸಾವಿರ. ಈಗ ನೀವು 6,000 ನಿಂಬುಟ್ಟಿಯಲ್ಲಿ ಒಂದು ಡಿಸ್ಕೋ ಮೀನು, ಒಂದು ಪ್ರಾನ್ಸ್ ಎಲ್ಲ ಸ್ಲೈಸ್ ಮಾಡಿರ್ತೀವಿ. ನೀವು ಆಲ್ರೆಡಿ ಸ್ಲೈಸ್ ಮಾಡಿಬಿಟ್ರಾ? ಸ್ಲೈಸ್ ಮಾಡಿಯೇ ಕೊಡ್ತೀವಿ. ಅವರೇ ಮಾಡಿ ಕೊಡ್ತಾರಾ? ನಾವೇ ಮಾಡಿ ನೀವೇ ಮಾಡಿ ಎಲ್ಲ ತೊಗೊಂಡ್ಬಿಡಿ, ಎಲ್ಲ ಕ್ಲೀನ್ ಮಾಡಿ ಎತ್ಕೊಂಡು ಹೋಗೋದು ಮಾರ್ಕೆಟ್ಗೆ? ಅಲ್ಲಿ ದೊಡ್ಡ ಮೀನು ಕ್ಲೀನಾಗಿ ಮಾಡಿಬಿಟ್ಟಿದ್ದೀರಾ? ಇದು ಅಡೆ ಮೀನು. ಅಡೆ ಮೀನು. ಇದು ಮೀನುಗಾರರಿಗೆ, ಈ ಥರ ಮೀನು ಮಾರುವ ತಾಯಂದಿರಿಗೆ ಯಾವುದು ಸರ್ಕಾರದ್ದು ಬೆನಿಫಿಟ್? ಮತ್ತೆ ಯಾಕೆ ಗೊತ್ತೇ ಇಲ್ಲ? ಇವ್ರಿಗೆ ಯಾವುದೇ ಥರ ಬೆನಿಫಿಟ್? ಮಾಡಿ ಮೆಂಬರ್ಸ್ ಏನು ಗೊತ್ತಿಲ್ಲ ಅವರಿಗೆ. ಅನುಭವ ನೀವು ಹೇಳ್ಕೊಟ್ರೆ ತಾನೇ ಬರುತ್ತೆ. ಹೆಚ್ಚಾಗಿ ರಿಸರ್ವೇಷನ್ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ SC ST. ಸೊ ಇವರಿಗೆ ಇದರಲ್ಲಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಾಗಿ ಇರುವುದಿಲ್ಲ. ಮೀನುಗಾರರ ಹೆಣ್ಮಕ್ಳು ಅಂತಂದ್ರೆ ಎಲ್ಲರೂ ಒಂದೇ ಬರ್ತಾರಲ್ವಾ? SC ST ಬೇರೆ ಇರುತ್ತೆ. ಇದಕ್ಕದು ಈಗ ನಾವು ಜನರಲ್ ಇರ್ತೀವಿ ಅನ್ಕೊಳ್ಳಿ, ನಾವು ಈ ಕೆಲಸ ಮಾಡ್ತೀವಲ್ಲ, ಮೀನುಗಾರರ ಹೆಣ್ಮಕ್ಳು ಅಂತಾನೆ ಒಂದು ಪ್ರೊಫೆಷನ್ ಇರುತ್ತಲ್ಲ, ಅದಕ್ಕೆ ಅಂತ ಏನು ಇಲ್ಲ. ಅದಕ್ಕೆ ಕೊಡುವುದಂತ ಗೊತ್ತು. ಅದರಲ್ಲಿ ಬಾಕ್ಸ್, ಐಸ್ ಬಾಕ್ಸ್, ಮತ್ತೆ ಈ ತ್ರೀ ವೀಲರ್ ಮತ್ತು ಟೂ ವೀಲರ್ ಕೊಡ್ತಾರೆ. ಎಲ್ಲ ಕ್ಯಾರಿ ಮಾಡ್ಲಿಕ್ಕೆ ಟೂ ವೀಲರ್ ಎಲ್ಲ ಕೊಡ್ತಾರೆ. ಬಟ್ ಇವರಿಗೆ ಅದರ ಫೆಸಿಲಿಟಿ ಏನಂದರೆ ಅದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ನೀವು ಒಂದ್ಸಲ ಬರಬೇಕು ಇಲ್ಲಿ. ಈಗ ನಾವು ಬಂದಿಲ್ವಾ, ನೀವು ಬರಬೇಕು. ಬಂದ್ಬಿಟ್ಟು ಒಂದು 10 ನಿಮಿಷ ಅವರಿಗೆ ಹೊಟ್ಟೆ ಮಾಡು ನನಗೆ ಅರ್ಥ ಆಗುತ್ತೆ. ಬಟ್ ಇದು ಈ ಥರದ್ದು ನಿಮ್ಮ ಮೆಂಬರ್ಸ್ ಆಗಿದ್ದೀರಾ? ಸೊಸೈಟಿ ಎಲ್ಲ ಮೆಂಬರ್ಸ್ ಆಗಿದ್ದಾರೆ, ಆದರೆ ಅವರಿಗೆ ಏನೇನು ಗೊತ್ತಿಲ್ವಲ್ಲ. ಅದು ನೋಡಿ, ಅವರು ನೋಡಿ ಅವ್ರ ಎದುರೇ ಅವರಿಗೆ ಬೇಸರ ಮೀಟಿಂಗ್ ಅಂದರೆ ನಾವು ಒಬ್ಬೊಬ್ಬರಿಗೆ ಬೇಸರ ಏನಿಲ್ಲ. ಅಲ್ಲ, ಮನೆಗೆ ಊಟ ತಗೊಂಡು ಹೋದ್ರೆ ಮಕ್ಕಳಿಗೆ ಊಟ ಇಲ್ಲ ಅಂದ್ರೆ ಇಲ್ಲ ಅಲ್ಲ. ಸೊಸೈಟಿ ಮುಖಾಂತರ ಸರ್ಕಾರದಿಂದ ಸವಲತ್ತನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇವೆ. ನಾವೇಂದರೆ ಇವರು ಎಷ್ಟು ಅಂದರೆ ಯಾವಾಗಲೂ, ಯಾಕಂದರೆ ನಮಗೆ ಸೀಸನ್ ರಜೆ ಗೀಜೆ ಯಾವುದೂ ಇಲ್ಲ. ಅಲ್ಲ, ನೀವು ಮಳೆಗಾಲದಲ್ಲಿ ಅವಾಗ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಅವಾಗ ಇವ್ರನ್ನೆಲ್ಲ ಕರೆದು ನೀವು ಹೇಳ್ಬೇಕು. ನಾವು ಜನರಲ್ ಬಾಡಿಯಲ್ಲಿ ಕರೆದೆಲ್ಲ ಹೇಳ್ತೇವೆ. ಇವ್ರು ಯಾರು ಬರೋದಿಲ್ಲ, ಹೆಚ್ಚಿನವರು ಬರೋದಿಲ್ಲ. ಹಾಗೆ ನಾವು ಹೇಳ್ತೇವೆ ನೋಡಿ. ಮತ್ತೆಂತ ಗೊತ್ತಾ ಇಲ್ಲಿ ಇವರಿಗೆ ಪುಸ್ತಕ ಇಲ್ಲ ಅಂದ್ರೆ ಈ ಮಳೆಗಾಲದಲ್ಲೂ ಅವರು ದುಡಿತಾರೆ. ಮಳೆಗಾಲದಲ್ಲೂ ದುಡಿತಾರೆ. ನಾನು ಮೀನುಗಾರ ಸಂಘದ ಜನರಲ್ ಸೆಕ್ರೆಟರಿ, ಮಲ್ಪೆ ಮೀನುಗಾರ ಸಂಘ. ನಾವು ಎಷ್ಟು ಇದು ಅವರು ಬಂದಂದ್ರೆ ಅವರಿಗೆ ಕಾಮೆ ಇಲ್ಲ ನೋಡಿ. ಇವತ್ತಿನ ದುಡಿಮೆ ಅಲ್ಲ ಜಗನ್ನಾಥ್ ನಾನು ಹೇಳುದು ಕರೆಕ್ಟು, ಟೈಮ್ ಇಲ್ಲ. ಬಟ್ ಆದ್ರೆ ನೀವು ಅದನ್ನೆಲ್ಲ ಇಲ್ಲೇ ಬೆಳಗ್ಗೆ ಬಂದು ಆ ಸ್ಕೀಮ್ಸ್ನೆಲ್ಲ ಹೇಳಿ, ಅವ್ ಮೆಂಬರ್ಸ್ ಇದ್ದಾರೆ ಎಲ್ಲ ಕರ್ಕೊಂಡು ಬಂದು ಅವ್ರಿಗೆ ಕೊಡುವಂತ ಕೆಲಸ ಮಾಡ್ಬೇಕಲ್ಲ. ಯೂಶಲಿ ನಾವು ಸ್ಕೀಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಆದರೆ ಅವ್ರದ್ದು ಏನಾಗುತ್ತೆ ಅಂದರೆ ಒಂದ್ಸರಿ ಸ್ಕೀಮ್ ತಗೊಂಡ್ಮೇಲೆ ಅದಕ್ಕೆ 3 to 5 years ಮತ್ತೆ ಆಯ್ತಪ್ಪ, ಆಯ್ತು. ಸೊ ಇಲ್ಲಿ ನಂಬರ್ ಆಫ್ ಪೀಪಲ್ ಜಾಸ್ತಿ ಇದ್ದಾರೆ. ನಾನು ಇಷ್ಟು ಜನ ಹೇಳ್ತೀನಲ್ಲ, ಯಾರು ತಗೊಂಡಿಲ್ಲ. ಮತ್ತು 3 ಇವರೆಲ್ಲರೂ ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರು. ಕೆಲವ್ರನ್ನ ಬಿಡಿ, ಇಲ್ಲಿರೋರ್ದ ಬಗ್ಗೆ ಮಾತಾಡಿ. ನೀವು ಎಷ್ಟು ಸಲ ಒಂದು ನಿಮಿಷ, ನೀವು ಎಷ್ಟು ಸಲ ಬಂದಿದ್ದೀರಾ? ಸ್ಕೀಮ್ಸ್ ನಮ್ಮ ಕಂಟೆಂಟ್ ಯಾರ ಥ್ರೂ ಆಗಬೇಕು? ಎಲ್ಲಿದ್ದಾರೆ ಡಿ.ಡಿ? ಯಾಕೆ ಗೊತ್ತಿಲ್ಲ? ಹಾಗಾದ್ರೆ ನಾವೇ ನೋಡ್ಕೊಳ್ಳೋದ್ರಿಂದ ಅಲ್ಲಮ್ಮ, ನೀವೆಲ್ಲ ಇಂಟರ್ಚೇಂಜ್ ಅಲ್ವಾ? ನೀವೆಲ್ಲ ನೋಡಿ, ಅವ್ರು ಬರಬೇಕು ಇವ್ರು ಬರಬೇಕು ಅಂದಾಗ ನಾವು ಹೇಗೆ ಆಯ್ತಪ್ಪ, ನೀವು ಐಸ್ ಬಾಕ್ಸೇ ಕೊಡಿ. ನೋಡಿ, ಈ ಥರ ಕವರ್ ಎತ್ಕೊಂಡು ಹೋಗ್ಬೇಕು. ಆ ತಾಯಿ 200-300 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗೋಳು ಐಸ್ ಬಾಕ್ಸ್ ತೊಗೊಳಕ್ಕಾಗತ್ತಾ ನೀವು? ಆಮೇಲೆ ಅದೇನು 2 ವೀಲರ್ ಎಷ್ಟು ಜನ ಕೊಟ್ಟಿದ್ದೀರಾ ಇಲ್ಲಿ? ಎಷ್ಟು ಜನ
ನೂರಾರು ಜನ ಇದ್ದಾರೆ. ಎಷ್ಟು ಜನ ನೀವು ಬೆಳಗ್ಗೆ ಒಂದ್ಸಲ ತಿಂಗಳಲ್ಲಿ ಒಂದ್ಸಲ ಬನ್ನಿ ಅಲ್ಲ. ಅವ್ರಿಗೆ ಇದು ವೆಯ್ಟ್ ಲೆಸ್ ಇರುತ್ತೆ ಅಂತ ಜಾಸ್ತಿ ಯೂಸ್ ಮಾಡಲ್ಲ. ಅಲ್ಲಿ ಕೂತು ಅವ್ರು ಏನು ಮಾಡ್ತಾರೆ, ಬಾಕ್ಸರ್ ಇಟ್ಕೊಂಡು ಅದನ್ನ ಯೂಸ್ ಮಾಡ್ತಾರೆ. ಇದನ್ನ ಹೊಡ್ಕೊಂಡು ಹೋಗೋರಿಗೆ ಅವ್ರಿಗೆ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ, ತುಂಬಾ ತೂಕ ಇರುತ್ತೆ. ಲೈಟ್ ವೆಯ್ಟ್ ಅಂತ ತಗೊಂಡು ಮತ್ತೆ ಗಾಡಿಯಲ್ಲಿ ಇಡ್ಲಿಕ್ಕಾಗೋದು, ಟೂ ವೀಲರ್ನಲ್ಲಿ ಇಲ್ಲಿ ರಿಕ್ಷಾದಲ್ಲೆಲ್ಲ ದೊಡ್ಡನ್ನು ಇಡ್ಲಿಕ್ಕಾಗೋದು ಅಣ್ಣ. ಬಟ್ ಏನಂದ್ರೆ ಯಾರಿಗೇನೂ ಗೊತ್ತಿಲ್ಲ ಅದೆಲ್ಲ. ಯಾಕೆಂದ್ರೆ ನಾನು ಒಂದು ಅಣ್ಣಗೆ ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ಏನಮ್ಮ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಬರಬೇಕು ಬೆಳಗ್ಗಿನ ಜಾವ ಬಂದು ಒಂದು ದಿನ. ಯಾಕೆಂದ್ರೆ ಕೊಟ್ಟಾಗ ಈಗ ನೋಡಿ ಎಲ್ಲ ಕೆಲಸ ಬಿಟ್ಟು ನನ್ನ ಜೊತೆ ನಿಂತಿಲ್ವಾ, ಒಂದು 10 ನಿಮಿಷ ಯಾರ್ಯಾರು ಮೆಂಬರ್ ಇದ್ದಾರೆ, ಏನೇನು ಕೊಡ್ಬೋದು, ಏನೇನು ಮಾಡ್ಬೋದು ಮಾಡಿ. ಡಿಡಿಯಲ್ಲಿದ್ದಾರೆ, ಮಲ್ಕೊಂಡಿದ್ದಾರೆ, ಅಲ್ಲೆಲ್ಲ ಉಡುಪಿಯಲ್ಲಿದ್ದಾರೆ ಅಂತಂದ್ರೆ ನಾವು ಮಲ್ಕೋಬೋದಲ್ವಾ? ನಮಗೂ ಎಲ್ಲ ಇದೆ ಅಲ್ವಾ, ಫ್ಯಾಮಿಲಿ ಇದೆ ಅಲ್ವಾ? ಬೆಳಗ್ಗೆ 5 ಗಂಟೆಗೆ ಎದ್ದು ಮತ್ತೆ ರಾತ್ರಿ 11 ಗಂಟೆವರೆಗೂ ಇದ್ದು ಮತ್ತೆ ಬಂದಿಲ್ವಾ? ನಮ್ಮ ಕೆಲಸ ಅಲ್ವಾ ಅಮ್ಮ, ಒಂದ್ಸಲ ಸಹಾಯ ಮಾಡಬೇಕಲ್ವಾ? ಸಹಾಯ ನೀವು ಮಾಡೋದಿಲ್ಲ, ಅದು ಸರ್ಕಾರ ಮಾಡುತ್ತೆ. ಮತ್ತೆ ಇನ್ನೇನೇನಿದೆ ಇವ್ರಿಗೆ? ಯಾವ್ದಾದ್ರು ಪೆನ್ಷನ್ ಸ್ಕೀಮ್ಸ್ ಆ ಥರ ಅದನ್ನ ನಾವು ಎಷ್ಟಲ್ಲಿ ಬೇಡಿಕೆ ಇಟ್ಟಿದ್ದೇವೆ. ಐಸ್ ಬಾಕ್ಸ್ ಆಯ್ತು, ಇನ್ನೊಂದು 2 ವೀಲರ್ 3 ವೀಲರ್ ಕೊಡೋದಾಯ್ತು, ಮತ್ತೆ ಇನ್ನೇನೇನಿದೆ ಸ್ಕೀಮ್ಸ್? ಅವ್ರಿಗೆ ಉಳಿತಾಯ ಪರಿಹಾರ ಯೋಜನೆ ಅಂತ ಒಂದು ಸ್ಕೀಮ್. ಏನಂತಂದ್ರೆ ಅವರು ಯಾವ ಸೊಸೈಟಿಯಲ್ಲಿ ಮೆಂಬರ್ಸ್ ಇರ್ತಾರೆ ಆ ಸೊಸೈಟಿ ಮುಖಾಂತರನೇ ಅವ್ರಿಗೆ FP ಮಾಡಿಬಿಟ್ಟು ಅವ್ರ ಹತ್ರ ಒಂದು ಅಮೌಂಟ್ನ ಕಲೆಕ್ಟ್ ಮಾಡ್ತಾರೆ. ಸೊ ಈ ಮಳೆಗಾಲದಲ್ಲಿ ಯಾವಾಗ ಫಿಶಿಂಗ್ ಸೀಸನ್ ಇರೋದಿಲ್ಲ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಗೌರ್ಮೆಂಟಿಂದ ಸೆಂಟ್ರಲಿಂದ 1/3 ಅಮೌಂಟ್ ಹಾಕ್ಬಿಟ್ಟು ಅವ್ರ ಡಿವೈಡ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ರಿಯಂಬರ್ಸ್ ಮಾಡ್ತೀವಿ. ಆ ಥರ ಎಲ್ಲ ಮಾಡ್ಕೊತಾ ಇದ್ದೀರಾ? ನಿಮ್ಮ ಸೊಸೈಟಿಯಲ್ಲಿ ನೀವು ಯಾವ ಸೊಸೈಟಿಯಲ್ಲಿ ಮೆಂಬರ್ ಇದ್ದೀರಮ್ಮ? ಮಲ್ಪೆ ಮಹಿಳಾ ಸೊಸೈಟಿ ಕೇಳಮ್ಮ, ಏನಾದ್ರು ಪಡ್ಕೊಂಡಿದಾರ ಕೇಳಮ್ಮ. ಯೋಜನೆ ಗೌರ್ಮೆಂಟಿಂದ ದುಡ್ಡು ಸಿಕ್ಕಿಲ್ವಾ? ನೀವು 800 ರೂಪಾಯಿ ಕಟ್ತಾ ಇದ್ದೀರಲ್ಲ, ಸೊ ಅವ್ರಿಗೆ ಇನ್ಫಾರ್ಮೇಶನ್ ಇದ್ದೆ. ಓಕೆ, ಅಂದ್ರೆ ಸೊಸೈಟಿನೇ ನಮಗೆ ಜಾಸ್ತಿ ಲಿಂಕ್ ಇರೋದು ಮೇಡಮ್. ಲಿಂಕ್ ಅವ್ರಿಗೆ ಅಷ್ಟು ಎಜುಕೇಶನ್ ಇಲ್ಲ ಅನ್ನೋ ಥರ ಹೇಳಿ ಸೊಸೈಟಿ ಸೆಕ್ರೆಟರೀಸೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕೀಮ್ಸ್ ಎಲ್ಲ ಪ್ರೊವೈಡ್ ಮಾಡಿ ಮತ್ತೆ 3 ಲಕ್ಷಕ್ಕೆ ಸಾಲ ಎಲ್ಲ ಸಿಗ್ತದೆ ಬ್ಯಾಂಕಿಂದ. ನೀವು ನಿಮ್ಮ ಸೆಕ್ರೆಟರಿ ನಮಗೆ 3 ಲಕ್ಷದ ಈ ಥರದ ಮಾಹಿತಿ ಸೊಸೈಟಿಯಲ್ಲಿ ಮೀಟಿಂಗ್ ಅಲ್ಲಿ ಹೇಳಿಲ್ಲ, ಸೊಸೈಟಿಯಲ್ಲಿ ಹೇಳಲೇ ಇಲ್ಲ. 1 ಲಕ್ಷದಕ್ಕೆ ಇದೆ, ಅದಕ್ಕೆ 12% ಅದು ಪರ್ಸನಲ್ ಆಗಿ ಕೇಳಿಸ್ಕೊಳ್ಳಿ. ಮೀನುಗಾರಿಕೆ ಸಂಘದಲ್ಲಿ ಹಾಕೊಟ್ರೆ ಅದಕ್ಕೆ ಅವರು ಇಂಟ್ರೆಸ್ಟ್ ಹಾಕ್ತಾರೆ, ಗೌರ್ಮೆಂಟ್ ಇಂದ ಸಿಗುತ್ತೆ 3 ಲಕ್ಷ. ಮತ್ತೆ ನಿಮ್ದು 12 ಜನ ಅಥವಾ 10 ಜನ ಗ್ರೂಪ್ ಒಂದು ಮಾಡಿ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ. ಗ್ರೂಪಲ್ಲೇ 1 ಲಕ್ಷ ಅಲ್ಲ ಗ್ರೂಪಲ್ಲಿ ಕೊಡೋದು ಇಂಡಿವಿಜುವಲ್ ಆಗಿ 20,000 to 30,000 ವೇರಿಯೇಷನ್ ಅಲ್ಲಿ ಒಟ್ಟು 20 ಜನಕ್ಕೆ ಸೇರಿಸಿ ಕೊಡ್ತಾರೆ. ಅದು ಸಿಕ್ತಿಲ್ಲ ಇಲ್ಲಿ ನಮಗೆ 10 ಜನರಿಗೆ 50,000 ಸಿಕ್ಕಿದೆ. ಅದರಲ್ಲಿ ನಮಗೆ ಬಡ್ಡಿ ಕೂಡ ಅಷ್ಟೇ ಬಿದ್ದಿದೆ. ಇಲ್ಲ, ಬಡ್ಡಿ ಕ್ಯಾನ್ಸಲ್ ಆಗುತ್ತಮ್ಮ. ಅದು ನಾವು ಬಡ್ಡಿ ಕ್ಯಾನ್ಸಲ್ ಆಗ್ಲೇ ಇಲ್ಲ. ಅದು ಪ್ರಸ್ತಾವನೆ ಇದೆ ಮೇಡಮ್, ಅದು ಗೌರ್ಮೆಂಟ್ಗೆ ನಾವು ರೆಪ್ರೆಸೆಂಟ್ ಮಾಡಿದ್ದೇವೆ. ಸೊ ಏನು ಇಂಟ್ರೆಸ್ಟ್ ಹಾಕಿದ್ರಲ್ಲ ಅದನ್ನ ಮಾಡಲಿಕ್ಕೆ ಮೊದಲು ಏನಂದ್ರೆ ಆ ಹೆಣ್ಮಕ್ಳಿಗೆ ಮಾಹಿತಿ ಇಲ್ಲ, ಅಲ್ಲೇ ನಾವು ಫೇಲ್ ಆಗ್ತೀವಿ. ಸಿಸ್ಟಮ್ ಎಲ್ಲಿ ಫೇಲ್ ಆಗುತ್ತೆ ಹೇಳ್ತೀನಿ ಕೇಳಿ. ಏನು ಬರುತ್ತೆ ನಮಗೆ ಅನ್ನೋದು ಅವ್ರಿಗೆ ತಿಳುವಳಿಕೆ ಇರಲ್ಲ. ಆದರೆ ಎಲ್ಲ ಸ್ಮಾರ್ಟ್ ಇದ್ದಾರೆ, ವಿದ್ಯೆ ಇಲ್ಲ ಅಂತ ನೀವು ಹೇಳ್ಬೋದು, ಆದರೆ ಎಲ್ಲ ಬುದ್ಧಿವಂತರಿದ್ದಾರೆ. ನೀವು ಬಂದು ಹೇಳ್ಕೊಡ್ಬೇಕು. ಒಂದಿನ ಒಂದು ಓಪನ್ ಇದನ್ನ ಇಟ್ಕೊಂಡು ಹೇಳಿ ಬಂದು ನಿಂತ್ಕೊಳ್ತಾರೆ, ಪಡ್ಕೊತಾರೆ. ಅರಿವನ್ನ ಕ್ರಿಯೇಟ್ ಮಾಡಿ ಸಾಕು, ನೀವು ಇನ್ನೇನು ಮಾಡಬೇಡಿ. ಜಗನ್ನಾಥ ಅಣ್ಣ ಏನಂದ್ರೆ ತಾಯಂದಿರಿಗೆ ಭಾಳ ಇಂಪಾರ್ಟೆಂಟ್. ನೀವು ಒಂದು ಸಣ್ಣ ಸಹಾಯ ಅವ್ರ ಇಡೀ ಕುಟುಂಬ ಕಟ್ಟುತ್ತೆ. ಗೊತ್ತಿಲ್ಲ ಯಾಕಂದ್ರೆ ಹೊಟ್ಟೆ ಹೊರ್ಕೋಬೇಕಲ್ಲ. ನೀವು ಬನ್ನಿ ಅಂದ್ರೆ ಬರ್ಲಿಕ್ಕಾಗಲ್ಲ. ನೀವು ಇಲ್ಲ, ಅವ್ರು ಬರೋದು ಬೇಡ, ನೀವು ಬನ್ನಿ. ನೀವೆಲ್ಲ ಇರೋದು ಸರ್ಕಾರದಲ್ಲಿ ಜನರಿಗೆ ತಳಮಟ್ಟತನ ಮುಟ್ಟಬೇಕು ಅಂತಮ್ಮ, ಆಯ್ತಾ? ನೀವು ಮಾಡಲ್ಲ ಅಂತಲ್ಲ, ಬಟ್ ನೀವು ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರೆ ನೀವು ಬಂದು ಪಬ್ಲಿಸಿಟಿ ಅವೇರ್ನೆಸ್ ಅಂಟಿಸ್ರಿ. ಇಂಥ ಸ್ಕೀಮ್ ಇದೆ, ಯಾರೆಲ್ಲ ಅಪ್ರೋಚ್ ಮಾಡಬೇಕು ಎಲ್ಲ ಅಂಟಿಸಿ. ಅದಕ್ಕೂ ದುಡ್ಡು ಬರುತ್ತಲ್ಲ, ಪಬ್ಲಿಸಿಟಿಗೆ ಇಂಥ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಸರ್ಕಾರ. ಏನು ಪಬ್ಲಿಸಿಟಿ ಅಂದ್ರೆ ಜನರಿಗೆ ಹೋಗಿ ಮುಟ್ಟಬೇಕು, ಜನರು ಅದನ್ನ ಪಡ್ಕೋಬೇಕು. ಎಲ್ಲಿ ಪಬ್ಲಿಸಿಟಿ ಏನಾಯ್ತು, ಎಲ್ಲಿ ಒಂದು ಕಡೆ ಏನು ಇಲ್ಲದೆ, ಒಂದು ಕಡೆ ಎಲ್ಲೂ ಒಂದು ಪಬ್ಲಿಸಿಟಿ ಇಲ್ಲ. ಎಲ್ಲ ಹಾಕಿದ್ದೀರಾ, ನೀರಲ್ಲೇ ಆರಿ ಹೋಗಿದೆ, ಮಳೆ ತೂರಿ ಹೋಗಿದೆ. ಮಾಡಬಾರ್ದಮ್ಮ. ನನಗೆ ನಾಳೆ DC ಆಫೀಸ್ ಇವತ್ತು 11 ಗಂಟೆ DC ಆಫೀಸಲ್ಲಿ ನನಗೆ ಇದೆಲ್ಲ ಬೇಕು.
ಮೀನುಗಾರರ ಹೆಣ್ಮಕ್ಳು ನಾನು ಇನ್ನೂ ಭೇಟಿ ಆಗ್ತೀನಿ ಎಷ್ಟು ನಾನು ಇಲ್ಲಿವರೆಗೂ ಒಬ್ಬರು ಸಿಕ್ಕಿಲ್ಲ ಮೇಡಮ್. ಇದು ಬಂದಿದೆ ನಮ್ಗೆ ಗೊತ್ತಿದೆ ಮೇಡಮ್. ಇಲ್ಲ ನೆಕ್ಸ್ಟ್ ನೀವು ಇಲ್ಲೇ ಬಂದು ಎಲ್ಲ ಹೆಣ್ಮಕ್ಳನ್ನ ಒಂದು ಕಡೆ ನಿಲ್ಲಿಸಿ ಇದನ್ನೆಲ್ಲ ನೀವೇ ಇಲ್ಲೇ ಒಂದು ಡ್ರೈವ್ ಮಾಡಿ, ಎಲ್ಲ ಅಧಿಕಾರಿಗಳು ಬಂದು ಇಲ್ಲೇ ಎಲ್ಲ ಮಾಡಿಕೊಡಿ. ಅದನ್ನು ಮಾಡಲಿಕ್ಕೆ ವ್ಯವಸ್ಥೆ ಇದೆ ಅಣ್ಣ. ಮಾಡಿಸ್ಲಿಲ್ಲ ನಾನು ಕ್ರಮಕ್ಕೆ ಬರೀತೀನಿ ಎಲ್ಲರ ಮೇಲೂ, ಡಿಡಿಯಿಂದ ಕೆಳಗಡೆವರೆಗೂ. ಫೇಲ್ ಆದರೆ ಇಲ್ಲೇ ಬಂದು ಡ್ರೈವ್ ಮಾಡಿ. ಯಾಕಂದ್ರೆ ಹೊಟ್ಟೆ ಹೊರ್ಕೊಂಡು ತಿನ್ನೋದು ಅವ್ರು ಯಾರು ಬಂದು ಒಂದು ಇಡೀ ದಿನ ವೇಸ್ಟ್ ಮಾಡೋದಿಲ್ಲ. ನೀವು ಬಂದು ಇಲ್ಲಿ ಡ್ರೈವ್ ಮಾಡಿ, ಕೂತ್ಕೊಂಡ್ಬಿಡಿ ಒಂದು ಶಾಮಿಯನ್ನು ಹಾಕ್ಬಿಟ್ಟು ಒಂದಿನ. ಒಬ್ಬೊಬ್ರೆ ಬಂದು ಏನಂದ್ರೆ ಅಣ್ಣ ತಿಳ್ಕೊತಾರೆ, ಮಾಹಿತಿ ಕೊಟ್ರೆ ಸಾಕು, ಅವ್ರು ಪಡ್ಕೊಳ್ತಾರೆ. ಹೌದಲ್ಲ? ಮತ್ತೆ ಅರ್ಜೆಂಟ್ ಎಲ್ಲ ಹೋಗ್ಬೇಕಲ್ಲ. ಬಂದಾಡು ಇದಲ್ಲ, ಅದು ಬೇರೆ, ಅದು ಇದು ಐಸ್ ಅಲ್ಲಿ ಇದು ಎಲ್ಲ ಫಿಶ್. ಇದು ಏನಿದು? ಸ್ಕ್ವಿಡ್. ಅಂತ ಎಂತ ವಿಡಿಯೋ ಮಾಡಬೇಕು. ಸ್ವಲ್ಪ ಸೈಡ್ ಇದೆಲ್ಲ ಇಲ್ಲಿ ಜಾಸ್ತಿ ಹೋಗೋದು. ಇಲ್ಲಿ
ಬಂಗಡೆ ಕೈಗೆ ಅಂತ ಉಂಟು. ಸಣ್ಣ ಮೀನು ಸಣ್ಣ ಮೀನೆಲ್ಲ ಇಲ್ಲಿಂದ ಲೋಡ್ ಆಗಿ ಬೆಳಿಗ್ಗೆ ತೆಗೆದು ಈಗ ನಾಳೆ ಬೆಳಿಗ್ಗೆ ಮುಟ್ತದೆ. ಅವರಿಲ್ಲೇ ಇದು ಮಾಡಿದ್ದಾರೆ, ಇನ್ನು ಒಂದು 10 ದಿವಸದ ಕೆಲಸ ಉಂಟಲ್ಲ ಅವ್ರು ಮತ್ತೆ ಈಗ ಇನ್ನು 5 ತಾರೀಕಿಲ್ಲ. ದೋಣಿ ಔಟ್ಬೋರ್ಡಿಂಗ್ ಇರುತ್ತಲ್ಲ, ಈಗ ಇನ್ಬೋರ್ಡಿಂಗ್ ಔಟ್ಬೋರ್ಡಿಂಗ್ ಇದಕ್ಕೆ ಪರ್ಮಿಷನ್ ಇದೆ. ಬರ್ತಾರೆ ಪುಡಿಯಾಗಿ ಬರ್ತೀವಿ. ಈಗ ಬೋಟಿನಿಂದ ತಗೊಂಡ ಗೊಬ್ಬರ ನೀವು ತಗೊಳ್ತೀರಲ್ಲ, ಅಲ್ಲಿ ವಾಕ್ಷನ್ ಅದು ನಿಮ್ಮ ಮೀನನ್ನು ಅವ್ರ ಹತ್ರ ಒರೆಸಿ ಸೊಸೈಟಿ ಒಳಗೆ ಮಾಡ್ಬೋದು. ಸೊ ಇವರಿಗೆ ಇಲ್ಲಿ ಮೆಂಬರ್ಶಿಪ್ ಅವರ ಅಲ್ಲಿ ಮೆಂಬರ್ಶಿಪ್ ಆಗಬೇಕು. ಅವರ ಊರು ಹೌದು, ಅವರ ಊರು ಇರೋದು ಸುಮಾರು ಜನ ನಾವು ನಮ್ಮ ಊರ್ ಸೈಡ್ ನಮ್ಮ ಏರಿಯಾನೇ ಇಲ್ಲೇ ದುಡ್ಡಿಗೆ ಅಂತ ಬಂದ್ವಿ. 80% ಬಟ್ ನಿಮಗೆಲ್ಲ ಸಹಕಾರ ಎಲ್ಲ ಇದು ಮಾಡಿದ್ದಾರೆ ಅಲ್ಲಿಗೆ ಅದು ಒಂದು ಅದಕ್ಕೆ ನಾವು ಹೇಳಿದ್ವಿ. ನಮ್ಗೆ ಒಂದು ಹೆಲ್ಪ್ ಆದ್ರೆ ಸಾಕಿಲ್ಲ, ಅದು ರೇಷನ್ ಒಂದು ಕೊಡೋದ್ರಿಂದ ನಮ್ಗೆ ಸಿಗುದಿಲ್ಲ. ಅದು ಒಂದು ಹೆಲ್ಪ್ ಮಾಡಿ ಸಾಕು. ಕಾರ್ಡ್ ಇದೆ ನಮಗೆ, ಒಂದೊಂದು ಒಳ್ಳೆ ಹೊತ್ತು ಹೋಗ್ಬೇಕು. ಇಲ್ಲಿ 2 ದಿನ ಟೈಮ್ ಅಷ್ಟೇ ಕೊಡ್ತಾರೆ. ಅದರಲ್ಲಿ ಸುಮಾರು ಜನ ಒಮ್ಮೆ ಸಿಗುತ್ತೆ, ಒಮ್ಮೆ ಸಿಗುದಿಲ್ಲ. ಅದೇ ಒಂದು ಹೆಲ್ಪ್ ಕೊಡ್ತಾರೆ, ಒಮ್ಮೆ ಸಿಗುದಿಲ್ಲ, ಒಮ್ಮೆ ಸಿಗುತ್ತೆ ಮೇಡಮ್. ಅದೊಂದು ಹೆಲ್ಪ್ ಮಾಡಿ ಸಾಕು. ಉಡುಪಿ ಬೈದಿನ ವಿಸಿಟ್ ಮೇಡಮ್ ಬಂದವರು 1 ವರ್ಷ ಬಂದವರು ಬರುವ ವರ್ಷ ಬರ್ತಾರೆ ಅಂತಲೂ ಗ್ಯಾರಂಟಿ ಇಲ್ಲ. ಹಾಗೆ ಕಂಟಿನ್ಯೂ ಆಗಿ ಬರ್ತಾರೆ ಅಂತಿಲ್ಲ. ಸುಮಾರು ವರ್ಷ ಆಯ್ತು ಅಡ್ಜಸ್ಟ್ ಮಾಡ್ತಾರೆ ಸಾಕು. ಅಲ್ಲಿಂದ ರೇಷನ್ ಇಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದಲ್ಲ ಮೇಡಮ್ ಅವರಿಗೆಲ್ಲ ರೇಷನ್ ಕಾರ್ಡ್ ಅದು ಮಾಡಿಸಿಕೊಡಿ. ಅವ್ರಿಗೊಂದು ಅಕ್ಕಿ ಎಲ್ಲ ಸಿಗ್ಲಿ. ನೀವು ಯಾವ ಊರು? ನಮ್ದಕ್ಕ ದಾವಣಗೆರೆ. ಎಷ್ಟು ವರ್ಷದಿಂದ ಮಾಡ್ತೀರಾ? 20 ವರ್ಷ ಆಯ್ತು. ಇಲ್ಲೇ ಇದ್ದೀರಾ? ರೇಷನ್ ಕಾರ್ಡ್ ಇದೆಯಾ? ಇಲ್ಲಿದಲ್ಲ ನಮ್ಮೂರು. ಅಕ್ಕಿ ಇಲ್ಲಿ ಸಿಗ್ತದಾ? ಸಿಗ್ತದೆ. ಕೆಲವರಿಗೆ ಶಿಫ್ಟ್ ಆಗಿದೆ ಮೇಡಮ್, ಕೆಲವರಿಗೆ ಆಗುದಿಲ್ಲ. ಇವರಿಗೆಲ್ಲ ಮಾಡಿಸ್ಕೊಡಿ. ಅದೆಲ್ಲ ಅಕ್ಕಿ ತಗೊಳ್ಳಿಲ್ಲ ನಾವು ಮಾಡಿಸ್ಬೇಕಂತ ಇಲ್ಲ, ಮಾಡಿ ಅದೆಲ್ಲ ಮಾಡಿ ಸಿಗುತ್ತಾ ಅಂತ ಫೆಸಿಲಿಟಿ ಸಿಗುತ್ತಾ? ಅದು ಸಿಗ್ತದೆ ಅವ್ರು ಮಾತಾಡ್ತಾರೆ. ಆರನೇ ಕುರ್ಲೆ ಸೇದುಕ ಕೆಜಿ 5 ಕಿಲೋ ಒಂದು 7-8 ಬರ್ತದೆ. ಸಪ್ರೇಟ್ ಇದೇನು ಮೀನು? ಆರನೇ ಆರನೇ. ಅದೂ ಅದೇ ಅಲ್ಲ? ಇದು ಸೇಮ್ ಸೈಜಲ್ಲಿ ಸೇಮ್.
ಅಲ್ವಾ? ಇದನ್ನ ಈಗ ಎತ್ಕೊಂಡು ಮಾರ್ಕೆಟ್ಗೆ ಹೋಗ್ತಾರೆ. ಇದೇ ದೊಡ್ಡದಾದ್ರೆ ಇನ್ನ ಬರ್ತಿದೆ ಅಲ್ವಾ? ಅದು 300 ರೂಪಾಯಿ ಮತ್ತೆ ಅದು ಡಾಂಟಿಗೆ ಅಷ್ಟೇ 300 ರೂಪಾಯಿ ಅಲ್ಲ ನಾವು ನೋಡ್ತೀವಿ ತಿಂಗಳ ಬೆಳಕಿದ್ರೆ ಮಾಂಸ ಇರೋದಿಲ್ಲ ಈಗ ತಿಂಗಳ ಬೆಳಗ್ಗೆ ನಮ್ದು ಚಂದ್ರ ಹುಣ್ಣಿಮೆ ಟೈಮಿಗೆ ನೀರಿರ್ತದೆ ಹೆಚ್ಚಾಗಿ ಈಗ ಹುಣ್ಣಿಮೆ ಇಲ್ಲಲ್ಲ ಈಗ ಸ್ವಲ್ಪ ಮೀಟ್ ಮಾಂಸ ಫುಲ್ ಇರ್ತದೆ ಅದಕ್ಕೆ ಇದರಲ್ಲಿ ರೆಡ್ ಅಲ್ಲಿ ತುಂಬಾ ಮೀಟ್ ಇರ್ತದೆ ಕೆಂಪಲ್ಲಿ ನಿಮ್ಗೆ ಯಾವ್ದು ತಗೊಳ್ತಾ ಇದೆ ಎಲ್ಲ ಅದನ್ನು ಮಾರಲಿಕ್ಕೆ ನಿಂತಾರೆ ಮಾರಬೇಕು 3:30ಗೆ ಬಂದು ಇದೆಲ್ಲ ಕೇವಲ ಇಲ್ಲೇ ಮಾಡ್ಬಿಡ್ತೀರಾ? ಈಗ ಬನ್ನಿ ತಗೊಂಡು ಹೋಟೆಲ್ ಸರ್ಕಾರದಿಂದ ಈ ಮೀನುಗಾರ ಹೆಣ್ಮಕ್ಳು ಇದ್ದೀರಲ್ಲ, ನೀವೇನಾದ್ರೂ ಸೌಲಭ್ಯ ಒಳ್ಳೆ ಅಣ್ಣ ನೋಡಿ ಇಲ್ಲಿ ನೀನ್ ಮನೆಗೆ ಎತ್ಕೊಂಡು ಅವ್ರು ರೀಲ್ಸ್ ಮಾಡ್ತಾರಲ್ಲ ಅದಕ್ಕೆಲ್ಲ ಅಧಿಕಾರಿಗಳು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಆದ ನಂತರ ಒಂದು ಸಣ್ಣ ಸವಲತ್ತು ಕೊಟ್ಟಿಲ್ಲ. ಎಷ್ಟು ವರ್ಷದಿಂದ ಸರ್ಕಾರದಲ್ಲಿ ಇಂಥ ಸ್ಕೀಮ್ಸ್ ಇದೆ, ಇಂಥದ್ದು ತಗೋಬಹುದು ಅಂತ ಏನು ಎಕ್ಸ್ಪ್ಲೇನ್ ಅಲ್ಲ ಹಾಗೆಲ್ಲ ಮುಂದೆ ತಿಂಗಳು ಬರ್ತದೆ ಒಂದಾದ್ರೂ ಫೆಸಿಲಿಟಿ ಇದೆ ಮೇಡಮ್. ಮಹಿಳಾ ಆಯೋಗದ ಅಧ್ಯಕ್ಷರು, ಮಹಿಳಾ ಆಯೋಗದ ಅಧ್ಯಕ್ಷರು. ಸರ್ಕಾರ ಸಹಾಯ ಮಾಡುತ್ತೆ, ಅದನ್ನೆಲ್ಲ ತಿಳ್ಕೊಂಡು ಇವತ್ತು ಡಿಸಿ ಆಫೀಸ್ನಲ್ಲಿ ಮೀಟಿಂಗ್ ಇದೆ. ಇವತ್ತು ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗುತ್ತೆ. ನೆಕ್ಸ್ಟ್ ಇವರು ಇಲ್ಲೇ ಒಂದು ಪ್ರೋಗ್ರಾಮ್ ಮಾಡಿ ಸರ್ಕಾರದ ಏನೇನು ಯೋಜನೆಗಳೆಲ್ಲ ಮಾಹಿತಿ ಕೊಟ್ಟು ಎಲ್ಲ ಇನ್ವಾಲ್ವ್ ಮಾಡಿಸಿ ದೊಡ್ಡ ಸ್ಕ್ರೀನ್ ಡಿಸ್ಪ್ಲೇ ಮಳೆ ಬರುತ್ತೆ. ಹೋಗ್ಬೇಕಾದ್ರೆ 15,000 ಎಷ್ಟು ನಿಮಗೆ ಪ್ರಾಫಿಟ್ ಅಂತ ಸಿಕ್ಕಿದ್ದು
ಎಲ್ಲ ಇತ್ತ ಮೇಡಮ್ ಇವರೆಲ್ಲ ಕ್ವಾಲಿಫೈಡ್ ಮೇಡಮ್. ಆದ್ಮೇಲೆ ಬಿಡಿ ಕಟ್ತಾರೆ, ಮನೆಗೆ ಸಂಸಾರ ನಡೆಸ್ತಾರೆ ತಾಯಿ, ಹೌದಲ್ಲ? ಅಂಥವ್ರಿಗೆ ನೀವು ಒಂದು ಚೂರು ಕೊಡ್ತಾ ಇದ್ರೆ ಎಷ್ಟು ಜಾಸ್ತಿ ಆಗುತ್ತೆ. ನೀವು ಬರೋ ಅಷ್ಟರಲ್ಲಿ ಅವರೆಲ್ಲ ಶಾಲೆಗೆ 7 ಗಂಟೆಗೆ ಹೋಗ್ತೀರಾ ಹೋಗಿ ಮತ್ತೆ ಬರ್ತೀವಿ. ಮೇಡಮ್ ಇವರೇನು ಮಾತಾಡ್ಬೇಕಂತ ಹಂಗೆ ಸೈಡ್ ಹೋಗಿ ಬನ್ನಿ 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 ಹೇಳಿ ಹಿಂದೆ ಬನ್ನಿ. ಅಲ್ಲ ಅಲ್ಲಿ ಅಲ್ಲ ಗಂಡಸಲ್ಲಿದ್ದಾಗಲ್ಲ ಅವ್ರು ಕೂತ್ಕೊಂಡು ಬರ್ಬೇಕಲ್ಲ. ಇವರದ್ದು ಕೊಡ್ತಾರೆ. ಇವಾಗ ನಾವು ಸಂಜೆಗೆ ಬರಿಂದ ಮೀನು ಸ್ಟಾರ್ಟ್. ಕೆಜಿ ಗಟ್ಟಲೆ ಕೊಡೋದಾ? ಎಷ್ಟು 1 ಕೆಜಿ? ಅದು ಅಲ್ಲಿ ಹೆಚ್ಚು ತಗೊಂಡು ಹಾಗಾದ್ರೆ 20 ರೂಪಾಯಿ ಇಡುವುದು ಜಾಸ್ತಿ ಬರೀ 20 ರೂಪಾಯಿ 1 ಕೆಜಿ. 1 ಕೆಜಿ ಗೊತ್ತಾಯ್ತು ಅಷ್ಟೇನಾ? ಅದಕ್ಕಿಂತ ಜಾಸ್ತಿ ಹೋಗುದಿಲ್ಲ. ಇಲ್ಲಿ ಅಲ್ಲಿ ಹೋಗ್ತಾರೆ, ಬೇರೆ ಆಕ್ಷನ್ ಆಗ್ತದೆ ಪಬ್ಲಿಕ್ ಹೋಗ್ತಾರೆ. ಇದಕ್ಕೇನಂತಾರೆ? ಅದು ಮಂಡೆ ಚಟ್ನಿ. ಚಟ್ನಿ ಮಂಡೆ ಪ್ರಾನ್ಸ್ ಚಟ್ನಿ. ಪ್ರಾನ್ಸ್ ಅದು ಕೂಡ ಮಂಡೆ. ಅದು ಸ್ವಲ್ಪ ಗ್ರೇಡ್ ಚೇಂಜ್. ಅದು ಕೆಂಪು ಕಲರ್, ಅದು ಬೇಕು. ಅಲ್ಲ, ಏನಾದ್ರೂ ಸರ್ಕಾರದಿಂದ ನಿಮ್ಗೆ ಸವಲತ್ತು ಸಿಕ್ಕಿದ್ಯಾ? ಏನೂ ಇಲ್ಲ. ಮೆಂಬರ್ ಆಗಿದ್ದೀರಾ ಸೊಸೈಟಿಯಲ್ಲಿ? ಕಟ್ತೀರಾ? ಎಷ್ಟು ಕಟ್ತೀರಾ ಪ್ರತಿ ತಿಂಗಳು? ಇಲ್ಲ, ನಾವು ವರ್ಷಕ್ಕೆ ಎಷ್ಟು ಕಟ್ಟೋದು? ಜಾಗ ಉಂಟು ಅಲ್ಲಿ ಒಣ ಮೀನು ಹಾಕೋದು. ವರ್ಷಕ್ಕೆ ಅದಲ್ಲ, ನೀವು ಉಳಿತಾಯ ಪರಿಹಾರ ಯೋಜನೆ ಮೀನುಗಾರರಿಗೆ ಅಂತ ಒಂದು ನೀವು 800 ರೂಪಾಯಿ ಎಷ್ಟು ಕಟ್ಟಬೇಕು? ಪ್ರತಿ ತಿಂಗಳು 800 ರೂಪಾಯಿ ಕಟ್ಟಿದ್ರೆ ಎಷ್ಟು ವರ್ಷ ಆದ್ಮೇಲೆ ಕೊಡ್ತೀರಾ? 8 ತಿಂಗಳು ಕಟ್ಟಿದ್ರೆ ಇಯರ್ ಒಂದು ವರ್ಷದ್ದು ಕೊಡ್ತಾರೆ. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಸೊಸೈಟಿ ಅಲ್ಲ, 70 ಇಯರ್ಸ್ಗಿಂತ ಕಡಿಮೆ ಅನ್ನೋಂಥ ತಾಯಿ ಇದ್ದಾರೆ ಇಲ್ಲಿ. ಹೌದು, ನಾನು ಹೇಳೋದು ನೋಡಿ, ಇಲ್ಲಿ ನಿಮ್ಮಲ್ಲೇ ಒಬ್ರು ನೀವು ಡ್ರೈವ್ ತಗೊಂಡು ಪ್ರತಿದಿನ ಹಿಂಗೆ ಮಾರೋ ಟೈಮಿಗೆ ಬಂದು ಇದೆಯಾ ಇಲ್ವಾ ಇದೊಂದು ಮಾಹಿತಿ ಕೊಟ್ಟು ನೀವು ಎನ್ರೋಲ್ ಮಾಡಿಕೊಂಡ್ರೆ ಸಹಜ ಆಗುತ್ತೆ. ಯಾಕಂದ್ರೆ ಯಾವ ತಾಯಿಂದಿರು ಹೊಟ್ಟೆಯಲ್ಲಿ ಬಿಟ್ಟು ನಿಮ್ಮ ಹತ್ರ ಬರೋದಿಲ್ಲ. ನೀವು ಇಲ್ಲೇ ಇದೇ ಮಾರ್ಕೆಟ್ ಅಲ್ಲ, ನೀವು ಬಂದು ಇಲ್ಲೇ ಮಾಡ್ಬೋದು. ನೋಡೋಣ ಏನು ಮಾಡಿದ್ದೀರಾ. 15 ದಿವಸದೊಳಗೆ ಎಲ್ಲವನ್ನು ರಿಪೋರ್ಟ್ ಮಾಡಬೇಕು.
ನೀವು ಇಲ್ಲಿನವ್ರೇನಾ? ಎಷ್ಟು ವಯಸ್ಸು ತಾಯಿ ನಿಮ್ಗೆ? ಇವ್ರಿಗೆ ಕೊಟ್ಟಿದ್ದೀರಾ? ನೀವು ಮೀನುಗಾರ ಸೊಸೈಟಿಲಿ ಮೆಂಬರ್ ಆಗಿದ್ದೀರಮ್ಮ? ಎಲ್ಲಿ? ಇಲ್ಲಿ ಮಲ್ಪೆಯಲ್ಲಿ. ಅಲ್ಲಿ ನೀವು ಉಳಿತಾಯ ಪರಿಹಾರ ಸ್ಕೀಮ್ ಎಲ್ಲ ಮಾಡ್ತಾ ಇದ್ದೀರಲ್ಲ, ಪ್ರತಿ ತಿಂಗಳು 800 ರೂಪಾಯಿ ಮಾಡ್ತಿಲ್ಲಂತಮ್ಮ ಅವ್ರಿಗೆ ಸ್ಕೀಮ್ ಹೆಸರು ಗೊತ್ತಿಲ್ಲ. ಹೇಳ್ರಿ. 800 ರೂಪಾಯಿ ಕಟ್ತಾ ಇದ್ದೀರಾ? ವರ್ಷಕ್ಕೊಂದ್ಸರಿ ಗೌರ್ಮೆಂಟ್ ಇಂದ ದುಡ್ಡು ಹಾಕಿ ಕೊಡ್ತಾರಲ್ಲ, ಅದು ಸೊಸೈಟಿ ಮುಖಾಂತರ. ಯಾಕೆ ಮಂಗ್ಯದಲ್ಲಿ ಯಾವ್ದಾದ್ರು ಬಂದು ಕಟ್ಟಿ ಹೋಗಿ ಅಂತ ಹೇಳ್ಕೊಂಡು ಮಾತ್ರ ನಾವು ಇಲ್ಲೇ ಕೆಲಸ ನಾವು ಬರಲಿ ಮೇಡಮ್ ಬನ್ನಿ ಏನಂತೆ ಮಾಡಿ ಅವರಿಗೆ ಕೊಡ್ತೀರಾ? ಅವ್ರು ಬರ್ತಾರೆ. ನೀವು ಕ್ಲೀನ್ ಮಾಡ್ಲಿಲ್ಲ, ನಿಮ್ದು ಬರೀ ಕ್ಲೀನ್ ಮಾಡೋದಷ್ಟೇನಾ? ನೀನು ಬೇರೆಯವ್ರು ತಂದು ಕೊಡ್ತಾರೆ, ನೀವು ಕ್ಲೀನ್ ಮಾಡಬೇಕು. ಇಷ್ಟಾಗಿ ಎಷ್ಟು ಕೊಡ್ತಾರೆ? 1 kgಗೆ ಎಷ್ಟು ಕೊಡ್ತಾರೆ? 20 ರೂಪಾಯಿ. ಮನೆಯಲ್ಲಿ ಕಟ್ ಮಾಡಲಿಕ್ಕೆಲ್ಲ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ತಾಯಿ ಮುಳ್ಳೆಲ್ಲ ಕೈ ಚುಚ್ಚುದಿಲ್ಲ, ಇವ್ರಿಗೆ ಆ ಥರ ಏನಾದರೂ ನೀವು ಕೊಡ್ತೀರಾ? ಕೈಗೆ ಹಾಕ್ಕೊಂಡು ಮಾಡಲಿಕ್ಕೆ ಆ ಥರ ಇಲ್ಲ ನಿಮಗೆ? ಹೇಳು. ಸೊಸೈಟಿ ಮೆಂಬರ್ ಆಗ್ತಾರೆ, ಫೆಸಿಲಿಟಿ ಎಲ್ಲ ಸಿಗುತ್ತೆ. ನಿಮ್ಗಳು 2-3 ತಿಂಗಳು ಕಟ್ಟೋದು, 2-3 ತಿಂಗಳು ಕಟ್ಟೋದು, ವರ್ಷ ಹಾಕಿ ಕಟ್ತಾ ಇದ್ದೀರಮ್ಮ? ತಿಂಗಳ 800 ರೂಪಾಯಿ ಗೌರ್ಮೆಂಟ್ ಇಂದ ಹಾಕಿ ಕೊಡ್ತಾರೆ. ವರ್ಷದಲ್ಲ ಮೇಡಮ್. ವರ್ಷಕ್ಕೆ ನಿಮ್ಗೆ ದುಡ್ಡು ಕೊಡ್ತಾರ ವಾಪಸ್? ನೀವು ಕಟ್ಟಿದ ದುಡ್ಡು ಎಷ್ಟು ಕೊಡ್ತಾರೆ? ನೀವು ನಾನು ಫಸ್ಟಿಗೆ ಮಾಡ್ತೀವಿ ನೀವು 800 ರೂಪಾಯಿ ಕಟ್ಟಿದ್ರೆ ನಾವು 1,600 ರೂಪಾಯಿ ಹಾಕಿ ಕೊಡ್ತೀವಿ. ನೀವು 8 ತಿಂಗಳು ಕಟ್ಟಿದ್ರೆ ಆ 8 ತಿಂಗಳಿಗೆ ಎಷ್ಟು ಕಟ್ಟಿದ್ದೀರಾ ಅದು ಡಬಲ್ ಹಾಕಿ ಸರ್ಕಾರ ನಿಮಗೆ ವಾಪಸ್ ಕೊಡುತ್ತೆ. ಮುಂದೆ ಸಹಾಯ ಮಾಡಲಿಕ್ಕೆ ಅಂತ ಇದೆಲ್ಲ ಮಲ್ಪೆ ಸೊಸೈಟಿ ಎಂತ ಬಂದು ಗೌರ್ಮೆಂಟ್ ಕೊಡ್ತಾರಂತೆ, ಎಂತ ಕೊಡುದಿಲ್ಲ. ಅವ್ರಿಗೆ ಇನ್ಫ್ಲೂಯೆನ್ಸ್ ಅವರಿಗೆ ಕೊಡ್ತಾರೆ, ನಮ್ಗೆ ಬಡವರಿಗೆ ಕೊಡುದಿಲ್ಲ. ಹೇಳು, ನಾವು ಸಾಲ ತೆಗೆದ್ರೆ 1 ದಿವಸ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಆಗಿ ತಗೊಳ್ತಾರೆ ನಮ್ಮ ಹತ್ರ. 1 ದಿವಸ ನಾವು ಸಾಲ ತೆಗೆದು ಕಟ್ಟಲಿಲ್ಲ ಅಂದ್ರೆ ಅವ್ರಿಗೆ ಡಬಲ್ ಆಗ್ತದೆ. ಮತ್ತೆ ಮಲ್ಪೆ ಸೊಸೈಟಿಯಲ್ಲಿ ಎಂತ ಸೌಲಭ್ಯ ಇಲ್ಲ. ಅದು 1 ವರ್ಷಕ್ಕೆ 1,000 ಇಷ್ಟ ಕಟ್ಟಿದ್ರೆ ಅಷ್ಟೇ ಸಿಕ್ಕುದು ಇಷ್ಟು. ಅದಕ್ಕೆ 300-400 ರೂಪಾಯಿ ದಾಸ್ಬಿಡ್ತದೆ ಅಷ್ಟೇ, ಮತ್ತೇನಿಲ್ಲ. ಏನು ಸೌಲಭ್ಯ ಇಲ್ಲ. ಸಾಲ ತೆಗೆದ್ರೆ ಎಲ್ಲಿ ಸಾಲ ನಾವು ಗಂಟೆಗೆ ತೆಗ್ತೀನಿ ಇಲ್ಲ ಅಂತ ಹೇಳುವುದಿಲ್ಲ. ಕಟ್ಟುವುದು 1 ದಿವಸ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಡಬಲ್ ಆಗ್ತದೆ. ಬ್ಯಾಂಕಿನವರು ಸೊಸೈಟಿ 1 ತಿಂಗಳಿಗೆ 3 ತಾರೀಕಿಗೆ ಸಾಲ ತೆಗಿ, 3 ತಾರೀಕಿಗೆ ಕಟ್ಟಲಿಲ್ಲ, ಇನ್ನೊಂದು 3 ತಾರೀಕು ಅದಕ್ಕೆ ದಿವಸದ ಬಡ್ಡಿ ಆಗ್ತದೆ. 1 ಲಕ್ಷಕ್ಕೆ ತಿಂಗಳಿಗೆ ಕರೆಂಟ್ ಕಟ್ಟಿದ್ರೆ 700 ರೂಪಾಯಿ ಬಡ್ಡಿ ತಗೊಳ್ತಾರೆ. ಅದು ತಿಂಗಳು ತಪ್ಪು ಹೋದ್ರೆ ಡಬಲ್ ತಗೊಳ್ತಾರೆ. ಬಡವರ ದುಡ್ಡು ಅವ್ರು ಕೊಡ್ಬೋದು. ಮತ್ತೆ ಬಡವರು ಹೇಗೆ ಮೇಲೆ ಬರೋದು? ಅವರು ಗುಳಿಗೆ
ಡಬಲ್ ಗೌರ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಎಂತ ಕೊಡುದು? ಒಂದು ದಿವಸ ಕಟ್ಟುದು ಹೆಚ್ಚು ಕಡಿಮೆ ಆದ್ರೆ ಡಬಲ್ ಆಗ್ತದೆ. ಎಂತ ಸರ್ಕಾರ? ನಾವು ಯೂನಿಯನ್ ಬ್ಯಾಂಕ್ನಲ್ಲಿ ನೋಡಿ 24 ತಾರೀಕಿಗೆ ಹಣ ಕಟ್ಟಲಿಕ್ಕೆ ಶನಿವಾರ ಭಾನುವಾರ ರಜೆ, ಅದಕ್ಕೆ 900 ರೂಪಾಯಿ ಟ್ಯಾಕ್ಸ್ ಆಗ್ತದೆ. ಎಲ್ಲ ಸೊಸೈಟಿದವರು ಸಹ ಹಾಗೆ ಮಾಡುದು. ಅಮ್ಮ ನಡೀರಿ ಆ ಕಡೆ. ಅವು ಕೊಡ್ತೀನಿ. ಇವರು ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅಂತ.